ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಮ್ಯಾ ಲೈಫ್ ಸ್ಟೈಲ್ ಕನ್ನಡ ವ್ಲಾಗ್ಸ್. ನಾನು ರಮ್ಯಾ. ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇರೋದು ಒಂದು ವೆಡ್ಡಿಂಗ್ ಫಂಕ್ಷನಿಗೆ ಹೋಗ್ತಾ ಇದ್ದೀವಿ. ಅದಕ್ಕೆ ರೆಡಿ ಆಗಿದ್ದೀನಿ. ರಿಸೆಪ್ಷನ್ ಇದೆ, ಸಾರಾ ಮಹೇಶ್ ಚೌಟ್ರಿಯಲ್ಲಿ ರಿಸೆಪ್ಷನ್ ಇರೋದು. ಹಸ್ಬೆಂಡ್ಗೆ ಫ್ರೆಂಡ್ ಕಸ್ಟಮರ್ ಅಂತಲೇ ಹೇಳ್ಬೋದು. ಮತ್ತು ಸ್ಪೆಷಲ್ ಗೆಸ್ಟ್ ಕೂಡ ಬರ್ತಾರೆ. ಅವರನ್ನು ತೋರ್ಸೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ಆಲ್ರೆಡಿ ಟೈಮ್ ಬಂದು 9 o'clock ಆಗಿದೆ. ಬಂದು ಹೊಟ್ಟೋಗಿರ್ತಾರ ಏನೋ ಗೊತ್ತಿಲ್ಲ, ನೋಡೋಣ. ಹೋದಾಗ ಸಿಕ್ಕರೆ ಅವ್ರನ್ನೂ ಕೂಡ ತೋರಿಸ್ತೀನಿ, ವಿಡಿಯೋ ಕೂಡ ಮಾಡ್ತೀನಿ. ಅವರು ಬಂದು ಹೋಗಿದ್ರೆ ಯಾರು ಬಂದಿದ್ರು ಅನ್ನೋದನ್ನು ಕೂಡ ಹೇಳ್ತೀನಿ. ಹಾಗೆಯೇ ಫಂಕ್ಷನ್ ಹೇಗೆಲ್ಲ ಇರುತ್ತೆ ಅನ್ನೋದನ್ನು ಕೂಡ ವಿಡಿಯೋ ತೋರಿಸ್ತೀನಿ, ವಿಡಿಯೋ ಮಾಡಿರ್ತೀನಿ. ಹಾಗೆ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋತೀನಿ. ರೆಡಿ ಆಗಿದ್ದೀನಿ. ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರಿ ವೇರ್ ಮಾಡಿದ್ದೀನಿ. ಆರೆಂಜ್ ಕಲರ್ಗೆ ಪಿಂಕ್ ಕಲರ್ ಸ್ಯಾರಿ. ಆಲ್ರೆಡಿ ನನ್ನ ಕಸಿನ್ ಮದುವೆಯಲ್ಲಿ ಈ ಸ್ಯಾರಿಯನ್ನು ವೇರ್ ಮಾಡಿದ್ದೆ. ವಿಡಿಯೋ ನೋಡಿರೋರಿಗೆ ಗೊತ್ತಿರುತ್ತೆ. ದಾರೆಯಲ್ಲಿ ಲಂಗ ದಾವಣಿ ಸ್ಯಾರಿ ಥರ ವೇರ್ ಮಾಡಿದ್ದೆ. ಲಂಗ ಹಾಕ್ಕೊಂಡು ಸ್ಕರ್ಟ್ ಹಾಕ್ಕೊಂಡು ಅದಕ್ಕೆ ಸ್ಯಾರಿಯನ್ನು ವೇರ್ ಮಾಡಿದ್ದೆ. ಈಗ ನಾರ್ಮಲ್ ಸ್ಯಾರಿಯಾಗಿ ವೇರ್ ಮಾಡಿದ್ದೀನಿ. ತುಂಬಾ ಕಂಫರ್ಟಬಲ್ ಫೀಲ್ ಮಾಡುತ್ತೆ. ಆದರೆ ಇದು ಓನ್ಲಿ 60 grams. ನನಗೆ ಸ್ಟಾರ್ಟಿಂಗ್ ಗೊತ್ತಿರಲಿಲ್ಲ ಇದು ಗ್ರಾಮ್ಸ್ ಲೆಕ್ಕದಲ್ಲಿ ಬರುತ್ತೆ ಅಂತ. ನಾನಾಗ ಒಂದು 5,500 ಕೊಟ್ಟಿರ್ಬೋದು ಅನಿಸುತ್ತೆ. ಒಂದು 5 years ಆಗಿದೆ ಈ ಸ್ಯಾರಿ ತಗೊಂಡು. ನಮ್ಮ ಮನೇಲಿ ಒಂದು ಸತ್ಯನಾರಾಯಣ ಸ್ವಾಮಿ ಪೂಜೆನ ಇಟ್ಕೊಂಡಿದ್ವಿ. ಆ ಪೂಜೆಗೋಸ್ಕರ ಈ ಸ್ಯಾರಿಯನ್ನು ತೊಗೊಂಡಿದ್ದು. ನನಗೆ ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರಿ ತುಂಬಾ ಇಷ್ಟ ಆಗುತ್ತೆ. ನನ್ನ ಹತ್ರ ಒಂದು 4 ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರಿ ಇದೆ. ಒಂದು ಸತಿ ಅದರದ್ದೇ ಒಂದು ವಿಡಿಯೋ ಮಾಡ್ತೀನಿ. ಬರೀ 4 ಇದೆಯಲ್ವ, ಏನು ತೋರಿಸೋದು ಅನ್ನೋದಕ್ಕೋಸ್ಕರ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿಲ್ಲ. ಆಲ್ರೆಡಿ ಈಗ ನೀವು 2 ಸೀರೆನ ನೋಡಿದ್ದೀರಾ. ಇದು ಮತ್ತು ಇನ್ನೊಂದು ಸೀರೆನ ನೋಡಿದ್ದೀರಾ. ಇನ್ನು 2 ಇದೆ, ಅದನ್ನು ಮುಂದೆ ವಿಡಿಯೋದಲ್ಲಿ ತೋರಿಸ್ತೀನಿ. ಈಗ ಸದ್ಯಕ್ಕೆ ಯಾವಾಗೂ ವೇರ್ ಮಾಡೋದು ಬೇಡ ಅಂತ ಅದನ್ನು ತೆಗೆದಿಲ್ಲ ಆಚೆಗೆ. ಯಾವುದಾದ್ರೂ ನಮ್ಮದೇ ಕ್ಲೋಸ್ ರಿಲೇಟಿವ್ ಫಂಕ್ಷನ್ಸ್ ಇರುತ್ತಲ್ಲ ಅವಾಗ ತೆಗಿಯೋಣ. ಮತ್ತೆ ಸೀರೆ ತೊಗೋಬೇಕಾಗುತ್ತೆ. ಅದ್ರ ಬದಲು ಆ ಸೀರೆಗಳನ್ನ ವೇರ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಎಲ್ಲೂ ಹುಟ್ಟಿರಲ್ಲ ಅಲ್ಲ. ನಮ್ಮ ಕ್ಲೋಸ್ ರಿಲೇಟಿವ್ ಫಂಕ್ಷನ್ಗಳಿಗೆ ಆ ಸೀರೆನ ತೊಗೊಂಡಿರ್ತೀವಿ. ನಮ್ಮನೆ ಫಂಕ್ಷನ್ಗೆ ತೊಗೊಂಡಿರ್ತೀವಿ. ಹಾಗಾಗಿ ವೇರ್ ಮಾಡಿಲ್ಲ, ಹಾಗೆ ಎತ್ತಿಟ್ಟಿದ್ದೀನಿ. ನನಗೆ ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರಿ ತುಂಬಾ ಇಷ್ಟ ಆಗುತ್ತೆ. ಮೈಸೂರು ಸಿಲ್ಕ್ ಸ್ಯಾರಿ ಕೂಡ ಇಷ್ಟ ಆಗುತ್ತೆ. ಆದರೆ ಎವ್ರಿ ಕಾಸ್ಟ್ಲಿ ಇರೋದ್ರಿಂದ ತೊಗೊಂಡಿಲ್ಲ. ಮೈಸೂರಲ್ಲಿ ಇರೋದ್ರಿಂದ ಒಂದೇ ಒಂದು ಸೀರೆ ಆದರೂ ತೊಗೋಬೇಕು ಅನ್ನೋ ಆಸೆ ಇದೆ. ಮುಂದೆ ನೋಡೋಣ, ತೊಗೊಳ್ಳೋಣ. ಹಂಗೂ ಹೇಳ್ತಿರ್ತಾರೆ ಹಸ್ಬೆಂಡು, ಹೋಗ್ಲಿ ಬಿಡು ಒಂದು ತೊಗೋಬಿಡು ಅಂತ. ನನಗೆ ಅನಿಸುತ್ತೆ ಅದು ಒಂದು ಸೀರೆಗೆ ಇದು 3-4 ಸೀರೆ ತೊಗೋಬೋದಲ್ಲ ಅಂತ ಹೇಳಿ ನಾನೇ ಡಿಲೇ ಮಾಡ್ತಾಯಿದ್ದೀನಿ. ನೋಡೋಣ, ನಮ್ಮನೆ ಯಾವುದಾದ್ರೂ ಫಂಕ್ಷನ್ಸ್ ಇದ್ದರೆ ಆವಾಗ ತೊಗೊಳ್ತೀನಿ. ಆರೆಂಜ್ ಕಲರ್ಗೆ ಪಿಂಕ್ ಕಲರು ಫ್ಲವರ್ ಬಾರ್ಡರ್ ಬಂದಿದೆ. ಹಾಗೆಯೇ ಈ ಬ್ಲೌಸ್ ಬಗ್ಗೆ ಹೇಳಬೇಕು. ಈ ಬ್ಲೌಸ್ನ ಇನ್ನೊಂದು ಮೈಸೂರು ಸಿಲ್ಕ್ ಸ್ಯಾರಿಗೆ ನಾನು ಮ್ಯಾಚ್ ಮಾಡಿದ್ದೆ. ಹಾಗೆಯೇ ಇಲ್ಲಿ ವರ್ಕ್ ನೋಡ್ತಾ ಇದ್ದೀರಾ, ಈ ವರ್ಕನ್ನು ನಾನೇ ಮಾಡ್ಕೊಂಡಿರೋದು. ಹ್ಯಾಂಡ್ ವರ್ಕ್ ಇದು ನಾನೇ ಮಾಡ್ಕೊಂಡಿರೋದು. ಇಲ್ಲಿ ಬೀಟ್ ವರ್ಕ್ ಬಂದಿದೆ, ಸ್ಟೋನ್ ವರ್ಕ್ ಬಂದಿದೆ. ಹಾಗೆಯೇ ಇಲ್ಲಿ ಕೂಡ ಬೀಟ್ಸ್ ವರ್ಕ್ ಮಾಡಿದ್ದೀನಿ. ಇಲ್ಲಿ ಚೆಕ್ಸ್ ಪ್ಯಾಟರ್ನ್ ಮಾಡಿ ಬಫ್ ಮಾಡಿಸ್ಕೊಂಡಿದ್ದೀನಿ. ನಾನೇ ಇದನ್ನು ವೀಕ್ ಅಥವಾ 10 days ಕೂತ್ಕೊಂಡು ನಾನೇ ಫುಲ್ಲು ಬ್ಲೌಸು ವರ್ಕ್ ಮಾಡಿರೋದು. ಹಾಗೆಯೇ ನಾನು ಇದೊಂದು ತೆಲುಗು ಚಾನಲಲ್ಲಿ ಆರಿ ವರ್ಕ್ ಚಾನಲಲ್ಲಿ ನೋಡಿಕೊಂಡು ವರ್ಕ್ ಮಾಡ್ಕೊಂಡಿರೋದು. ಆಲ್ಮೋಸ್ಟ್ ಒಂದು 3-4 ಸ್ಯಾರೀಸ್ಗೆ ನಾನೇ ವರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ಇದನ್ನು ಆರಿ ನೀಡಲಲ್ಲಿ ಮಾಡಿಲ್ಲ. ನನಗೆ ಆರಿ ನೀಡಲ್ ಹಿಡಿಯೋಕ್ಕೆ ಬರೋದಿಲ್ಲ. ನಾರ್ಮಲ್ ನೀಡಲ್ ಯೂಸ್ ಮಾಡಿಕೊಂಡು ಈ ಆರಿ ವರ್ಕನ್ನು ಮಾಡ್ಕೊಂಡಿದ್ದೀನಿ. ಹಾಗೆಯೇ ಇದು ಇನ್ನೊಂದು ಸ್ಯಾರಿದು ಬ್ಲೌಸು. ಈ ಸ್ಯಾರಿಗೆ ಹೆವಿ ವರ್ಕ್ ಮಾಡಿದ್ದೀನಿ. ನನ್ನ ಕಸಿನ್ ಮದುವೆಯಲ್ಲಿ ಆ ಬ್ಲೌಸನ್ನೇ ವೇರ್ ಮಾಡಿದ್ದೆ. ಇದರದ್ದು ಬ್ಲೌಸನ್ನೇ ಆ್ಯಕ್ಚುಲಿ ಇದಕ್ಕೆ ಮ್ಯಾಚಿಂಗ್ ಬ್ಲೌಸ್ ಬರುತ್ತೆ. ಕ್ರೇಪ್ ಸಿಲ್ಕ್ ಸ್ಯಾರಿಗೆ ಮ್ಯಾಚಿಂಗ್ ಬ್ಲೌಸ್ ಬರುತ್ತೆ. ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿಗೆ ಬ್ಲೌಸ್ ಬರೋದಿಲ್ಲ. ನಾನು ಅದರ ಬ್ಲೌಸ್ ಹೊಲ್ಸೋದಕ್ಕೆ ನನಗೆ ಇಷ್ಟ ಆಗೋದಿಲ್ಲ. ವರ್ಕ್ ಮಾಡಿಸಿದಾಗೆಲ್ಲ ಆ ಬ್ಲೌಸು ಕಾಣಿಸೋದಿಲ್ಲ ಅಷ್ಟು ಚೆನ್ನಾಗಿ, ಈ ಥರ ಎಲ್ಲ ವರ್ಕ್ ಮಾಡ್ಕೊಳ್ಳೋದಕ್ಕೆ. ಹಾಗಾಗಿ ಆ ಸ್ಯಾರಿ ಬ್ಲೌಸ್ಗಳನ್ನೆಲ್ಲ ಇದ್ರದ್ದು ಇನ್ನೊಂದೆರಡು ಸೀರೆದೆಲ್ಲ ತೆಗೆದು ಎತ್ತಿಟ್ಕೊಂಡಿದ್ದೀನಿ. ಇದು ಸಪ್ರೇಟ್ ಬ್ಲೌಸ್ ಪೀಸ್ ಬರುತ್ತೆ. ಬ್ಲೌಸ್ ಪೀಸ್ ತೊಗೊಂಡು ನಾನೇ ವರ್ಕ್ ಮಾಡಿ ಅಪ್ಪ ಸ್ಟಿಚ್ ಮಾಡಿರೋದು. ಇದನ್ನು ನನಗೆ ತುಂಬಾ ಇಷ್ಟ ಆಗುತ್ತೆ. ಕಲರ್ ಕಾಂಬಿನೇಷನ್ ಇರ್ಬೋದು, ತುಂಬಾ ಚೆನ್ನಾಗಿದೆ. ಆದರೆ ಗ್ರಾಮ್ ಬಂದು ಇದು ಓನ್ಲಿ 60 grams ಇದೆ. ನೋಡ್ತಾ ಇದ್ದೀರಾ, ಸ್ವಲ್ಪ ತೆಳು ಬರುತ್ತೆ, ಕಂಫರ್ಟಬಲ್ ಫೀಲ್ ಮಾಡುತ್ತೆ, ವೆಯ್ಟ್ ಇಲ್ಲ, ಎಲ್ಲ ತುಂಬ ಚೆನ್ನಾಗಿದೆ. ಆದರೆ ತೆಳು ಬರುತ್ತೆ, ಸ್ವಲ್ಪ ಸೀರೆ ತೆಳು ಬರುತ್ತೆ. ರೇಟು ಕೂಡ ಸ್ವಲ್ಪ ಕಮ್ಮಿ ಇದೆ. ಈಗಲೂ ಕೂಡ ಈ ಗ್ರಾಮ್ಸಲ್ಲಿ ನಿಮಗೆ ಒಂದು 6,500-7,000 ಈ ಸ್ಯಾರಿ ಸಿಗುತ್ತೆ. ಇನ್ನು ಸ್ವಲ್ಪ ನೀವು 80 grams 100-120 grams ಎಲ್ಲ ತೊಗೋತೀನಿ ಅಂದರೆ 9,000-10,000-12 ಆಗುತ್ತೆ. ಒಟ್ಟಿನಲ್ಲಿ ಈ ಸೀರೆ ಅಂತೂ ತುಂಬಾ ಕಂಫರ್ಟಬಲ್ ಫೀಲ್ ಮಾಡುತ್ತೆ. ಹಾಗೆಯೇ ನಾವು ದಪ್ಪ ಇರ್ತೀವಲ್ಲ ಅವರಿಗೆ ಈ ಸೀರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ.
ಹಾಗೆಯೇ ಇದು ಕುಚ್ಚು ಹಾಕ್ಸಿದ್ದೀನಿ, ಈ ಥರ ಡಿಸೈನಲ್ಲಿ ಕುಚ್ಚು ಹಾಕ್ಸಿದ್ದೀನಿ. ನಮ್ಮ ಶಾಪಿಗೆ ಒಬ್ಬರು ಕುಚ್ಚು ಹಾಕ್ಕೊಡ್ತಾರೆ, ಅವರು ನಮ್ಮ ಫ್ರೆಂಡ್ ಕೂಡ ಹೌದು. ಹಾಗೆಯೇ ನಮ್ಮ ಶಾಪ್ದು ಎಲ್ಲ ಕುಚ್ಚನ್ನು ಅವರೇ ಹಾಕ್ಕೊಡೋದು. ನನ್ನ ಎಲ್ಲ ಸೀರೆಗೂ ಡಿಫ್ರೆಂಟಾಗಿ ಅವರೇ ಕುಚ್ಚು ಹಾಕ್ಕೊಡ್ತಾರೆ. ಸೆರಗು ಕಡ್ಡಿ ಪಲ್ಲು ಬಂದಿದೆ, ನಾವು ಸೆರಗು ಅಂತೀವಿ, ಪಲ್ಲು ಅಂತೀವಿ. ಪಲ್ಲು ಕಡ್ಡಿ ಪಲ್ಲು ಬಂದಿದೆ. ಇದು ಟ್ರೆಡಿಷ್ನಲ್ಲು, ಮೈಸೂರು ಸಿಲ್ಕ್ ಸ್ಯಾರೀಲಿ ಟ್ರೆಡಿಷ್ನಲ್ಲು ಪಲ್ಲು ಇದು. ಈಗೆಲ್ಲ ತುಂಬಾ ಡಿಫ್ರೆಂಟಾಗಿ ಪಲ್ಲು ಕೊಡ್ತಿದ್ದಾರೆ, ಆಗ ಎಲ್ಲ ಇದೇ ಥರ ಕಡ್ಡಿ ಪಲ್ಲು ಅಂತ ಬರ್ತಾಯಿತ್ತು. ಹಾಗೆಯೇ ಬ್ಲೌಸ್ ಕೂಡ ಪಿಂಕ್ ಕಲರಲ್ಲಿ ಬ್ಲೌಸನ್ನು ಕೊಟ್ಟಿದ್ದಾರೆ. ಓವರಾಲ್ ಸ್ಯಾರಿ ಈ ಥರ ಕಾಣಿಸುತ್ತೆ. ನಾವು ದಪ್ಪ ಇರೋರು ಈ ಥರ ಮೈಸೂರು ಸಿಲ್ಕ್ ಸ್ಯಾರಿಯನ್ನು ವೇರ್ ಮಾಡಿದ್ರೆ ಸ್ವಲ್ಪ ಸಣ್ಣ ಕಾಣಿಸ್ತೀವಿ. ಹಾಗಾಗಿ ದಪ್ಪ ಇರೋರು ತುಂಬಾ ಜನ ಪ್ರಿಫರ್ ಮಾಡ್ತಾರೆ ಈ ಥರ ಸ್ಯಾರೀಸನ್ನು. ನನಗದು ತುಂಬಾ ಇಷ್ಟ ಆಗುತ್ತೆ. ನಾನು ನಮ್ಮನೆ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಹಾಗೆ ಕಸಿನ್ ಮದುವೆಗೆ ಇದೇ 3rd ಟೈಮ್ ತೆಗೆದಿರೋದು. ಹಾಗೆಯೇ ಈ ನೆಕ್ ಪೀಸನ್ನು ನೋಡ್ತಾ ಇದ್ದೀರಾ, ಈಗ ಅಕ್ಷಯ ತೃತೀಯದಲ್ಲಿ ತೊಗೊಂಡಿದ್ದು. ಪಿಂಕ್ ಕಲರ್ ಬೀಡ್ಸ್ ಬಂದಿದೆ, ಲಕ್ಷ್ಮಿ ಇದೆ, ಆ ಕಡೆ ಈ ಕಡೆ ನವಿಲ್ ಬಂದಿದೆ, ಕೆಳಗಡೆ ಕೂಡ ಪಿಂಕ್ ಬೀಡ್ಸನ್ನು ಕೊಟ್ಟಿದ್ದಾರೆ. ಇದು ಒರಿಜಿನಲ್ ಬೀಡ್ಸು, ಹಾಗೆ ಗೋಲ್ಡ್ ಪ್ಲೇಟೆಡ್ ಸಿಲ್ವರ್ ಪೆಂಡೆಂಟ್. ಇದು ನೋಡಿರ್ತೀರಾ. ಈಗ ರೆಡಿ ಆಗಿದ್ದೀನಿ. ಸಮು ಸಿಂಪಲ್ ಆಗಿ ರೆಡಿ ಆಗಿದ್ದಾನೆ. ರೆಡ್ ಕಲರ್ ಟೀ ಶರ್ಟು ನೋಡಿರ್ತೀರಾ. ಆ್ಯಕ್ಚುಲಿ ಇವನಿಗೆ ಜಾಸ್ತಿ ಹೊರಗಡೆ ಹಾಕ್ಕೊಳ್ಳೋದಕ್ಕೆ ಡ್ರೆಸ್ಗಳು ಕೊಡಿಸಿಲ್ಲ ಅನ್ನೋದಕ್ಕಿಂತ ಮೀನ್ಸ್ ಬೇಗ ಹಾಕೊಂಡು ಎಳೆದು ಮಾಡ್ತಾನೆ. ಒಂದು 5-6 ಇರ್ಬೋದು ಅನಿಸುತ್ತೆ, ಅದನ್ನೇ ರಿಪೀಟೆಡಾಗಿ ಹಾಕ್ಕೋತಾನೆ. ಸಾಕು, ಬೆಳೆಯೋ ಮಕ್ಕಳಿಗೆ ಇನ್ನೆಷ್ಟು ಬೇಕಲ್ವಾ. ಅದಲ್ಲದೆ ಮನೆಗೆ ಹಾಕ್ಕೊಳ್ಳೋ ಬಟ್ಟೆ ಅಂತೂ ತುಂಬಾ ಇದೆ. ಒಂದು 10-15 ಪೇರ ಇರ್ಬೋದು ಅನ್ಸುತ್ತೆ ಅಲ್ಲಮ್ಮ. ಅಮ್ಮನ ಮನೇಲಿ ಒಂದಷ್ಟಿದೆ, ನಮ್ಮ ಮನೇಲಿ ಒಂದಷ್ಟಿದೆ. ಮೇನಾಗಿ ಜಾಸ್ತಿ ಇದೆ. ಮತ್ತೆ ಬೇರೆಯವ್ರಿಗೆ ಕೊಡೋದೇ ಜಾಸ್ತಿ ಇದೆ. ಬೇಗ ಬೆಳೆದು ಬಿಡ್ತಾನೆ, ದಪ್ಪ ಆಗ್ತಾನೆ, ಉದ್ದ ಆಗ್ತಾನೆ. ಹಾಗಾಗಿ 3 ತಿಂಗಳಿಗೆ ಒಂದ್ಸತಿ ನಾವು ಆರ್ಡರ್ ಕ್ಲೀನ್ ಮಾಡಿ ಬೇರೆಯವ್ರಿಗೆ ಕೊಡೋ ಬಟ್ಟೆಗಳೇ ಜಾಸ್ತಿ. ಹಾಗೇನೆ ಒಂದು ದೊಡ್ಡ ಬ್ಯಾಗ್ ತುಂಬಾ ತುಂಬಿಕೊಂಡು ಒಂದು ಬ್ಯಾಗ್ ತುಂಬಾ ತುಂಬಿಕೊಂಡು ಕೊಟ್ಟು ಕಳ್ಸಿದ್ದೀನಿ ಅಮ್ಮನ ಮನೆಗೆ, ಅಲ್ಲೆಲ್ಲಾರು ಕೊಟ್ಬಿಡಿ ಅಂತ. ಹಾಗೇನೆ 3 ಮಂತ್ಸಿಗೆ ಒಂದ್ಸತಿ ಆರ್ಡರ್ ಕ್ಲೀನ್ ಮಾಡಬೇಕು, ಬಟ್ಟೆ ಖಾಲಿ ಮಾಡಬೇಕು. ಹಾಗೆ ಹಿಂಗೆ ಒಂದು ಹೊರಗಡೆ ಹಾಕೊಂಡು ಹೋಗೋ ಒಂದು 5-6 ಇರ್ಬೋದು ಅಷ್ಟೇ. ಮತ್ತೆ ತೊಗೊಳ್ಳೋಣ ಅಂದರೆ ಸುಮ್ಮನೆ ಚಿಕ್ಕದಾಗುತ್ತೆ, ಅದಕ್ಕೋಸ್ಕರ ಅದೇ ಹಾಕೋತಾನೆ. ಪರವಾಗಿಲ್ಲ, ಓಕೆ, ಮಕ್ಕಳಲ್ವಾ, ಹೇಗಿದ್ರು ಓಕೆ. ಹಾಗೆಯೇ ಮನೆಗೆ ಹಾಕ್ಕೊಳ್ಳೋಕ್ಕೆ ತುಂಬ ಇದೆ ಅವನ ಹತ್ರ. ಡ್ಯಾನ್ಸಿಗೆ ಹೋಗೋಕ್ಕೆ, ಇಲ್ಲಿಲ್ಲೇ ಓಡಾಡೋದಕ್ಕೆ, ಮತ್ತು ಮನೆಗೆ ಹಾಕ್ಕೊಳ್ಳೋದಕ್ಕೆ ಶಾರ್ಟ್ಸು, ನೈಟ್ ಪ್ಯಾಂಟ್ಸು, ಟೀ ಶರ್ಟ್ಸ್ ಎಲ್ಲ ತುಂಬ ಇದೆ. ಓಕೆನಾ? ಹಸ್ಬೆಂಡ್ ಇನ್ನೂ ರೆಡಿ ಆಗಿಲ್ಲ, ಈಗ ಸ್ವಲ್ಪ ಹೊತ್ತಲ್ಲಿ ಬಂದರು. ಒಂದು 10 ನಿಮಿಷ ಆಯಿತು ಬಂದು. 9:05, 9:10 ಆಗ್ತಾಯಿದೆ ಟೈಮು. ಈಗ ರೆಡಿ ಆಗ್ತಿದ್ದಾರೆ. ರೆಡಿ ಆದಮೇಲೆ ಅವರನ್ನೇ ತೋರಿಸ್ತೀನಿ ಹೇಗೆಲ್ಲ ಕಾಣಿಸ್ತಾರೆ ಅಂತ. ಯಾವ ಡ್ರೆಸ್ ಹಾಕ್ಕೊಂಡಿದ್ದಾರೆ ಅನ್ನೋದನ್ನು ಕೂಡ ತೋರಿಸ್ತೀನಿ. ಹಾಗೆ ನಾನು ಹೇಗೆ ಕಾಣಿಸ್ತಿದ್ದೀನಿ, ಈ ಸ್ಯಾರಿ ಕಲರ್ ಕಾಂಬಿನೇಷನ್ ಹೇಗಿದೆ ಎಲ್ಲನೂ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಫಂಕ್ಷನ್ಗೆ ಹೋದ್ಮೇಲೆ ಅಲ್ಲಿ ಕೂಡ ಹೇಗೆಲ್ಲ ಇದೆ ಫಂಕ್ಷನ್ ಅನ್ನೋದನ್ನು ಕೂಡ ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಓಕೆ, ಹೋಗಿ ಬರೋಣ ಬನ್ನಿ. ಮದುವೆಗೆ ಬಂದ್ವಿ. ಸಾರಾ ಮಹೇಶ್ ಚೌಟ್ರಿಯಲ್ಲಿ ಮದುವೆ ಇದ್ದಿದ್ದು, ನಮಗೆ ಸ್ವಲ್ಪ ನಿಯರ್ ಅಂತಲೇ ಹೇಳ್ಬೋದು. ಸ್ವಲ್ಪ ಬೇಗನೆ ಬಂದ್ವಿ, ಒಂದು 9 o'clockಗೆಲ್ಲ ರೀಚ್ ಆಗಿದ್ವಿ. ಹಾಗೆ ಒಬ್ಬರು ಸ್ಪೆಷಲ್ ಗೆಸ್ಟನ್ನು ಇಲ್ಲಿ ತೋರಿಸ್ತೀನಿ ಅಂತ ಹೇಳಿದ್ದೆ, ನಮಗೆ ಸಿಕ್ಕರೆ ತೋರಿಸ್ತೀನಿ ಅಂತ ಹೇಳಿದ್ದೆ. ಆ್ಯಕ್ಚುಲಿ ಈ ಫಂಕ್ಷನ್ಗೆ ಮುಖ್ಯ ಅತಿಥಿಯಾಗಿ CM ಸಿದ್ದರಾಮಯ್ಯನವರು ಬರ್ತಾರೆ ಅಂತ ಹೇಳಿದ್ರು. ನಾವು ಮದುವೆಗೆ ಬಂದಿರೋದು ಹಸ್ಬೆಂಡ್ ಫ್ರೆಂಡ್ದು, ಹಾಗೆ ಅವರ ಫ್ಯಾಮಿಲಿ ಪೂರ್ತಿಯಾಗಿ ಗೊತ್ತು, ಹಾಗಾಗಿ ಬಂದಿದ್ವಿ ಮದುವೆಗೆ. ಹಾಗೆ ಮುಖ್ಯ ಅತಿಥಿಯಾಗಿ ಬರ್ತಾರೆ ಅಂತ ಹೇಳಿದ್ರು. ಅವರು ಕೂಡ ಬಂದಿದ್ರೆ ನಾನು ನೋಡಿದ್ರೆ ನಿಮ್ಗೂ ಕೂಡ ವಿಡಿಯೋ ಮಾಡಿ ತೋರ್ಸೋಣ ಅಂತ ಲೈವ್ ಅಲ್ಲಿ ನೋಡ್ದಂಗೆ ಆಗತ್ತೆ ಅಂತ ಹೇಳಿ ಸ್ವಲ್ಪ ಬೇಗನೆ ಹೋಗಿದ್ವಿ. ಆದರೆ ಅವತ್ತಿನ ದಿನ ಬರಲ್ಲ, ವೆಡ್ಡಿಂಗ್ ಡೇ ದಿನ ಬರ್ತೀನಿ ಅಂತ ಹೇಳಿದ್ರಂತೆ. ಪರವಾಗಿಲ್ಲ, ಓಕೆ, ನಾವು ಮದುವೆ ಅಟೆಂಡ್ ಮಾಡಬೇಕಾಗಿತ್ತು. ಹೋಗಿದ್ವಿ ಮದುವೆಗೆ. ಚೌಟ್ರಿ ತುಂಬಾ ದೊಡ್ಡದು, ತುಂಬಾ ಚೆನ್ನಾಗಿದೆ. 4-5 ಫಂಕ್ಷನ್ಸಿಗೆ ಬಂದಿದ್ದೀವಿ ಸಾರಾ ಭವನ್ಗೆ.
ತುಂಬಾನೇ ದೊಡ್ಡದಾದ ಪಾರ್ಕಿಂಗು, ಪಕ್ಕದಲ್ಲಿ ಸೈಟ್ ಕೂಡ ಬಿಟ್ಕೊಂಡಿದ್ದಾರೆ, ಅಲ್ಲೂ ಕೂಡ ಪಾರ್ಕಿಂಗ್ ಆಗುತ್ತೆ. ಹಾಗೆ ರಿಂಗ್ ರೋಡ್ ಪೂರ್ತಿಯಾಗಿ ಪಾರ್ಕಿಂಗ್ ಆಗಿರುತ್ತೆ. ಚೌಟ್ರಿ ಫ್ರಂಟ್ ಅಲ್ಲಿ ಫಾಲ್ಸ್ ಅನ್ನ ಮಾಡಿದ್ದಾರೆ, ಅದು ಕೂಡ ತುಂಬಾನೇ ಚೆನ್ನಾಗಿದೆ. ಹಾಗೆ ಚೌಟ್ರಿ ಕೂಡ ತುಂಬಾನೇ ವಿಶೇಷವಾಗಿದೆ, ತೋರಿಸ್ತಾ ಹೋಗಿ ನೋಡ್ತಾ ಹೋಗಿ. ಎಂಟ್ರೆನ್ಸ್ ಅಲ್ಲೇ ಗಣಪತಿಯನ್ನ ಇಟ್ಟಿದ್ದಾರೆ. ಹಾಗೆ ಎಂಟ್ರೆನ್ಸ್ ಡೆಕೋರೇಷನ್ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಒಳಗಡೆ ಚೌಟ್ರಿ ನೋಡ್ತಾ ಇದ್ದೀರಾ, ಆಲ್ಮೋಸ್ಟ್ ಮೈಸೂರಲ್ಲಿ ಇದೀರಾ ಅಂದರೆ ಒಂದು ಮದುವೆಗಾದರೂ ಬಂದಿರ್ತೀರಾ, ನಾನು ಹೇಳೋ ಅವಶ್ಯಕತೆ ಏನಿಲ್ಲ. ತುಂಬಾನೇ ದೊಡ್ಡದಾದ ಫಂಕ್ಷನ್ ಹಾಲ್ ಅಂತಲೇ ಹೇಳ್ಬೋದು. ಫೋಟೋ ತೆಗೆಸ್ಕೊಳ್ಳೋ ಜಾಗದಲ್ಲಿ ತುಂಬ ಜನ ಇದ್ರು, ಹಾಗಾಗಿ ಊಟಕ್ಕೆ ಹೋಗಿ ಆಮೇಲೆ ನಿಧಾನಕ್ಕೆ ಫೋಟೋ ತೆಗೆಸ್ಕೊಂಡ್ರಾಯ್ತು ಅಂತ ಹೇಳಿ. ಇನ್ನೊಂದು ಕಾರಣ ಏನಂದರೆ, ಈ ರಶಲ್ಲಿ ಹೋದಾಗ ಅವ್ರ ಜೊತೆ ಮಾತಾಡೋಕ್ಕೂ ಆಗೋದಿಲ್ಲ. ಹಾಗಾಗಿ ಊಟ ಮುಗಿಸ್ಕೊಂಡು ಲೇಟಾಗಿ ಹೋದರೆ ನಿಧಾನಕ್ಕೆ ಅವ್ರ ಜೊತೆ ಕೂಡ ಮಾತಾಡಿಕೊಂಡು ಫೋಟೋ ತೆಗೆಸ್ಕೊಂಡು ಬರ್ಬೋದು ಅನ್ನೋದು. ಊಟಕ್ಕೆ ಕಾನ್ ಕೋಸಂಬರಿ, ಮಿಕ್ಸ್ಡ್ ವೆಜಿಟೇಬಲ್ ಪಲ್ಯ, ಸ್ವೀಟು, ಬಾದಾಮ್ ಹಲ್ವಾ, ಡ್ರೈ ಫ್ರೂಟ್ಸ್ ಪಾಯಸ, ಗೋಬಿ ಮಂಚೂರಿ, ರಾಗಿ ರೊಟ್ಟಿ, ಉಚ್ಚೆಳ್ ಚಟ್ನಿ, ಕೂಟು, ಪಲಾವು, ಮೊಸರು ಬಜ್ಜಿ, ಹಪ್ಳ, ಅನ್ನ ಸಾರು, ಹೀಗೆ ಊಟವನ್ನ ಮಾಡಿಸಿದ್ರು. ಊಟ ಮುಗಿಸ್ಕೊಂಡು ಐಸ್ ಕ್ರೀಮ್ ತಿನ್ನೋದಕ್ಕೆ ಅಂತ ಬಂದ್ವಿ. ಐಸ್ ಕ್ರೀಮಿಗೆ ಫ್ರೂಟ್ಸ್ ಕೂಡ ಹಾಕಿಸ್ಕೋಬಹುದು, ಇಲ್ಲ ಫ್ರೂಟ್ಸ್ ನ ಸಪರೇಟ್ ಆಗಿ ಹಾಕಿಸ್ಕೋಬಹುದು. ಐಸ್ ಕ್ರೀಮ್ಗೆ ಕ್ಯಾರೆಟ್ ಹಲ್ವಾ ಮಾಡಿಸಿದ್ರು, ಎಲ್ಲ ಕೂಡ ತುಂಬಾನೇ ಚೆನ್ನಾಗಿತ್ತು. ನಾವು ಊಟ ಮಾಡ್ಕೊಂಡು, ಊಟನೇ ಹೆವಿ ಆಗಿತ್ತು, ಊಟ ಮಾಡ್ಕೊಂಡು ಸ್ವಲ್ಪ ಐಸ್ ಕ್ರೀಮ್ ಎಲ್ಲ ತಿನ್ಕೊಂಡು ಹಾಗೆ ಚೌಟ್ರಿ ಎಲ್ಲ ನೋಡ್ತಾ ಇದ್ವಿ. ಚೌಟ್ರಿ ಊಟದ ಹಾಲ್ ಬರುತ್ತಲ್ಲ, ಅಲ್ಲೆಲ್ಲ ಫೌಂಟನ್ಸ್ಗಳಿದೆ. ನಾನು ವಿಡಿಯೋ ಮಾಡೋಷ್ಟೊತ್ತಿಗೆ ಆಫ್ ಮಾಡಿಬಿಟ್ರು. ಹಾಗೆ ಬೈಕ್ ಕೂಡ ಇಟ್ಟಿದ್ದಾರೆ, ನೋಡ್ತಾ ಇದ್ದೀರಾ. ಈ ಫೌಂಟನಲ್ಲಿ ಫಿಶ್ ಕೂಡ ಇತ್ತು, ತುಂಬಾನೇ ಚೆನ್ನಾಗಿತ್ತು. ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ವು. ಪುಟ್ಪುಟಾಣಿ, ತುಂಬ ಪುಟ್ಪುಟ್ಟದಲ್ಲ, ತುಂಬ ದೊಡ್ಡದು ಅಲ್ಲ, ಆ ಥರ ಫಿಶು. ಹಾಗೆ ಅಲ್ಲಲ್ಲಿ ಫೋಟೋ ಸ್ಪಾಟ್ಸ್ಗಳನ್ನು ಮಾಡಿದರು, ಫೋಟೋಸನ್ನು ತೆಕ್ಕೊಂಡ್ವಿ. ಹಾಗೆ ಸ್ವಲ್ಪ ವೀಡಿಯೋಸ್ಗಳನ್ನು ಕೂಡ ಮಾಡ್ಕೊಂಡ್ವಿ. ತುಂಬ ಚೆನ್ನಾಗಿ ಅನ್ನಿಸ್ತು. ಈಗ ಫೋಟೋ ತೆಗೆಸ್ಕೊಳ್ಳೋಣ ಅಂತ ಬಂದಿದ್ದೀವಿ. ಗಿಫ್ಟ್ ಕೊಟ್ಟು ಫೋಟೋಸನ್ನು ತೆಗೆಸ್ಕೊತಾ ಇದ್ದೀವಿ. ನೋಡ್ತಾ ಇದ್ದೀರಾ, ಈಗ ಆರಾಮಿರುತ್ತೆ. ನಾವು ಮಾತಾಡಿಕೊಂಡು ಅವ್ರಿಗೆ ವಿಶ್ ಮಾಡಿ ನಿಧಾನಕ್ಕೆ ಬರ್ಬೋದು. ಸಮು ಕೂಡ ಸ್ವಲ್ಪ ಡಿಫ್ರೆಂಟಾಗಿ ವಿಡಿಯೋಸ್ ಮಾಡ್ತೀನಿ ಕೊಡು ಅಂತ ಹೇಳಿ ಈಸ್ಕೊಂಡು ವಿಡಿಯೋಸನ್ನು ಮಾಡ್ತಾ ಇದ್ದಾನೆ. ಚೌಟ್ರಿ ಪೂರ್ತಿ ಖಾಲಿಯಾಗಿದೆ, ನಾವೇ ಸ್ವಲ್ಪ ಹೊತ್ತಿದ್ದು ಹೋಗೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ಹಾಗೆ ಸಮು ಕೂಡ ವಿಡಿಯೋ ಮಾಡ್ತಾ ಇದ್ದಾನೆ. ಹಾಗೆ ಹುಡುಗ ಹುಡುಗಿದು ಪ್ರೀ ವೆಡ್ಡಿಂಗ್ ಶೂಟ್ದು ಫೋಟೋಸ್ ಕೂಡ ಹಾಕಿದ್ದಾರೆ, ಅದನ್ನು ಕೂಡ ಹಾಕಿದ್ದೀನಿ. ವಿಡಿಯೋ ನೋಡ್ತಾ ಹೋಗಿ. ಹಾಗೆ ನನ್ನ ವಿಡಿಯೋಸನ್ನು ನೋಡ್ತಾ ಇರೋರು ಮೈಸೂರವರಾಗಿರ್ಬೋದು, ಯಾರೆಲ್ಲ ಈ ಚೌಟ್ರಿಯಲ್ಲಿ ಸಾರಾ ಮಹೇಶ್ ಭವನದಲ್ಲಿ ಮದುವೆ ಆಗಿದ್ದೀರಾ, ಇಲ್ಲ ನಿಮ್ಮ ಮಕ್ಕಳ ಮದುವೆನ ಮಾಡಿದ್ದೀರಾ ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗಿಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನೋಟಿಫಿಕೇಶನ್ ಬರುತ್ತೆ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಖುಷಿಯಾಗಿರಿ. ನಮಸ್ಕಾರ.